ಕಾಣಿಸ್ತಾ ಇತ್ತು ಈಗ 4% ಐತೆ ಚಾರ್ಜು. ಕರೆಂಟ್ ಹೋಗಿದೆ, ಮನೆ ಫುಲ್ಲು ನೀರಾಗಿ ಹೋಗಿದೆ. ಅಯ್ಯೋ ಹೋಗಿ ಸಾಕಾಗ ಮೇಲ್ಗಡೆ ಫುಲ್ಲು ಅಲ್ಲೂ ಮೇಲೆಗೆ ಬಂದೈತೆ, ಫುಲ್ಲು ಮೇಲೆಗೆ ಇಲ್ಲೂ ಬಂದೈತೆ. ಅಲ್ಲ, ಅದು ಗಾಳಿ ಜಾಸ್ತಿ ಅದಕ್ಕೆ ಹಂಗಾಗಿದ್ದು. ಅದಿಟ್ಟು ಪ್ಲೈವುಡ್ ಇಟ್ಟಿದ್ವಲ್ಲ, ಅಷ್ಟು 2 ಹಾಲೋ ಬ್ಲಾಕ್ ಇಟ್ಟಿದ್ದು. ಗಾಳಿಗೆ ಪ್ಲೈವುಡ್ ಬಿದೋಗೈತೆ ನೋಡು. ಹಾಲೋ ಬ್ಲಾಕ್ 2 ಹಾಲೋ ಬ್ಲಾಕ್ ಜೊತೆ ಪ್ಲೈವುಡ್ ಎಲ್ಲ ಬಿದೋಗೈತೆ. ಈ ಅರುಂಧತಿ ಪಿಕ್ಚರ್ ಅಲ್ಲಿ ಗೆರೆ ಹಾಕ್ಬಿಟ್ಟು ನೀರೆಲ್ಲ ಚೆಲ್ತಾಳ ಗೊತ್ತಾ ಒಳಗಡೆಯಿಂದ, ಒಳ್ಳೆ ಕತೆ. ಫಸ್ಟ್ ಕೆಲಸ ಏನಾದ್ರು ನಾಳೆ ಮಾಡಿಸ್ಬೇಕಪ್ಪ. ನಾಳೆ ಫಸ್ಟ್ ಬರಕ್ಕೆ ಹೇಳು. ಅವ್ರು ಬಂದಿಲ್ಲ ಅಂದ್ರೆ ಬೇರೆ ನೀವು 3 ಜನ ಕಾಂಟ್ಯಾಕ್ಟ್ ಮಾಡಿದ್ವಿ, 3 ಜನನು ಹಂಗೆ ಕೈ ಕೊಟ್ರಲ್ಲ. ಅವ್ರೊಬ್ರು ಜಾಸ್ತಿ ಹೇಳಿದ್ರು, ಏನು ಜಾಸ್ತಿ ಹೇಳಿದ್ರು ಹೋಗ್ಲಿ ಬನ್ನಿ ಅಂದಿದ್ ಬರ್ಲೂ ಇಲ್ವಲ್ಲ. 15,000 ನಾನು ಅದಕ್ಕೆ ಬರ್ಲಿಲ್ಲಲ್ಲ, ಹೋಗ್ಲಿ ಬಿಡು ಅನ್ಕೊಂಡು ನಾನೇ ಸುಮ್ಮನೆ ಆಗಿದ್ದೇನೆ. ನಿಮ್ಮ ಫ್ರೆಂಡ್ ಒಬ್ರು ಇದ್ದಾರೆ, ಇದು ಕೇಳ್ತೀನಿ. ಹಂಗೇನಾದ್ರು ಇದ್ರೆ ಹೇಳಿ ಅಂತ ಹೇಳಿದ್ದ ಅವತ್ತು. ದಯವಿಟ್ಟು ಬಂದ್ಬಿಟ್ಟು ಆ ಕಡೆ ಒಂದು ಶೆಲ್ಟರ್ ಮಾಡಿಸ್ಬಿಡೋಣ. ಮೊನ್ನೆ ಕೇಳಿದೆ, ಕೇಳ್ತೀನಿ, ಒಬ್ರು ಇದ್ದಾರೆ ಗೊತ್ತು ಅಂತ ಅಂದ. ನಾಳೆ ಫೋನ್ ಮಾಡ್ತೀನಿ. ಆ ಕಡೆ ಫುಲ್ ಒಂದು ಶೆಲ್ಟರ್ ಮಾಡಿಸ್ಬಿಡೋಣ. ಹೇಳು, ಆ ಕಡೆ ಹೋಗಿ ನೀರ್ ಕೆಳಗಡೆ ಇಳಿಯಂಗೆ. ನೀರ್ ಕೆಳಗಲ್ಲ, ಅದಕ್ಕೆ ಪೈಪ್ ತರ ಕೊಡಿಸ್ಬೇಕಾಗತ್ತೆ. ಸೇಮ್ ಇದಕ್ಕೆ ಈ ಪೈಪ್ ಹೋಗಿದೆಯಲ್ಲ, ಆ ಪೈಪ್ಗೆ ಹೋಗುತ್ತೆ. ಕನೆಕ್ಷನ್ ಕೊಡೋದು. ಬಾ ಸಾಕು, ಇನ್ನೆಷ್ಟು ಉಚ್ತೀಯ ಪುರ್ಸಿ ಆಯ್ತಲ್ಲ. ಇಲ್ಲಿವರೆಗೂ ನೀರು ಬಂದು ಜಸ್ಟ್ ನಾನೇನಾದ್ರು ಬರೋದು ಲೇಟ್ ಆಗಿದ್ದಿದ್ರೆ ಏನ್ ಮಾಡ್ತೀನಿ ಗೊತ್ತಾ. ಟೈಮ್ ಎಷ್ಟೊತ್ತು ಇನ್ನು ಅಂತ ಅನ್ಕೊಂಡು ಬರ್ತಾರೋ ಇದಕ್ಕೂ ಅಳುನೇ ಬರೋಣ ನಂಗೆ. ಆಯ್ತಲ್ಲ, ಇಲ್ಲಿ ನಾನು ವಾಶ್ರೂಮ್ ಹೋಗಿದ್ದೆ, ಕೆಳಗಡೆ ಬರೋ ಅಷ್ಟೊತ್ತಿಗೆ ಏನ್ ಫುಲ್ ಇಲ್ಲಿ ತನಕ ಹೊಡಿತೈತೆ ಇದು ಜೋಕಲ್ಲಿ. ಅಯ್ಯೋ ಫಸ್ಟ್ ಕಿಟಕಿ ಹಾಕ್ಬಿಡೋಣ, ಈ ಕಡೆನೆ ಗಾಳಿ ಬೀಸ್ತೈತೆ ಅಂತ ಕಿಟಕಿ ಹಾಕಿದ್ದು. ಇಲ್ಲ ಅಂದ್ರೆ ಇದೆಲ್ಲ ಆಗೋಗಿರೋದು. ಮೆಟ್ಲಿಂದ ಹಾಕೊಂಡ್ ಬಂದಿರೋದು ಆಕ್ಚುಲ್ ನೀರು. ಸೀರಿಯಸ್ ಆಗಿ ಕಷ್ಟ. ಈ ಅಕ್ಕಪಕ್ಕ ಮನೆ ಇದ್ರೆ ಅಂತೂ ತಲೆನೋವು ಬರಲ್ಲ. ಅದೇ ಈ ಕಡೆ ಒಂದು ಬಿಲ್ಡಿಂಗ್ ಇದ್ರೆ ಇಷ್ಟು ತಲೆನೋವು ಇರ್ತಿರ್ಲಿಲ್ಲ. ಈ ಕಡೆ ಇದಕ್ಕೆ ಮಳೆ ಹಿಂಗೆ ಹೊಡಿತಿದೆ ಅದಕ್ಕೆ. ನಾವು ಅಡುಗೆ ಮನೆ ನೋಡಿದೆ, ಅಡುಗೆ ಮನೆಗೆ ಏನಾಗಲ್ಲ, ಆ ಕಡೆ ಹಂಗೆ ಬರೋದೇ ಇಲ್ಲ ಅಂತ ಅನ್ಕೊಂಡು ಅದಕ್ಕೆ ಹಾಗೆ ಮುಚ್ಚಿಬಿಟ್ಟು ಕಡೆಗೆ ಹೋದೆ. ಏನದು ತೋರ್ಸು, ನೀನೇನ್ ಮಾಡ್ತಾ ಇದ್ದೆ? ಅದು ಕೈಯಿಂದ ಏನಂತ ನೋಡೋದಂದ್ರೆ ಇದು ತೋರ್ಸು, ಏನದು? ಅಪ್ಪು, ಈ ತರ ಸಣ್ಣದೆಲ್ಲ ಬೀಳಿಸ್ಬೇಡ, ಅಲ್ಲಿ ನೋಡ್ಕೋತಾ ಇರು, ಪಾಪು ಇರೋ ಕಡೆ. ಗೊತ್ತಾಗಲ್ಲ ಅಲ್ವಾ, ಎತ್ಕೊಂಡು ಬಾಯಿಗೆ ಹಾಕೋಬಿಡ್ತಾಳೆ ಅಲ್ವಾ ಅಪ್ಪು? ನೋಡ್, ಬೇರೆ ಏನಾದ್ರು ಬಿದ್ದೈತಾ ಅಲ್ಲಿ? ಓ ಸಿರಿ, ಎತ್ಕೊಳ್ಳಕ್ಕೆ ಫುಲ್ ಕಷ್ಟ ಪಡ್ತಾಳೆ ನೋಡು. ಬಾ ಎತ್ಕೋ ಸಿರಿ, ಎತ್ಕೋ ಎತ್ಕೋ ಎತ್ಕೋ. ಇಲ್ಲಿ ಬಾ ಎತ್ಕೋ, ಬಾ 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 ಬಾ. ಇವರಿಬ್ರು ಆಟಗಳು ಒಂದೊಂದಲ್ಲ ಕಣಪ್ಪ. ಮೆಲ್ಲಿಗೆ ಅಪ್ಪು,
ನಿದ್ದೆ ಬಂದಿದೆ ಅದಕ್ಕೆ ಅಳ್ತಿರೋದವಳು. ಸಿರಿ ಓ ಸಿರಿ, ಓಯ್ ಸಿರಿ, ಇಲ್ಲಿ ಪಪ್ಪ. ಓಯ್ ಸಿರಿ, ಸಿರಿ, ಒಳ್ಳೆ ಖುಷಿ ಅಂತ ಹಾಯ್ ಸಿರಿ, ಹಲೋ. ಒಳ್ಳೆ ಪೇಟೆ ಅಲ್ಲ, ಒಳ್ಳೆ ಖುಷಿ. ನೀನೇ ಕುಚ್ಚೊಂಬಿಟ್ಟ. ನೋಡು, ಮಲಗಿಸಿದ್ರೆ ಅಳ್ತಾಳೆ, ಕೂರಿಸಿದ್ರೆ ಆಟ ಆಡ್ತಾ ಇರ್ತಾಳೆ. ಸುಂದರಿ. ಎಲ್ಲೂ ಬೇಡ, ಸುಮ್ಮನೆ ನೀನು ಪಾಡಿಗೆ ಆಯ್ತಾ. ಹುಡುಗಿ ಹುಡುಗಿ ಕೂರ್ಚೋಬೇಕಾ ನೀನು ಈಗಲೇ? ಹಾಂ ಸಿರಿ, ಓಯ್ ಏ ಸಿರಿ, ನೋಡಲ್ಲಿ ಈಗಲೇ ಕೂತ್ಕೋಬೇಕಾ ನೀನು? ಎಲ್ಲಿದ್ದ ನೀನು? ಹಾಂ ಸಿರಿ, ಅಂತ ಕೇಳಿದ್ರು. ಆಮೇಲೆ ಕೇಳ್ತೀನಿ ನಾವು. ಯಾಕೆ? ಓಯ್ ಸಿರಿ, ಏಯ್ ಈಗಲೇ ಕೂತ್ಕೋಬೇಕಾ ನೀನು? ಹಾಂ ಸೊ ಮಳೆ ಬಂದು ಮನೆ ಫುಲ್ಲು ನೀರಾಗಿತ್ತು ಅಂತ ಅಂದ್ಬಿಟ್ಟು ಆಮೇಲೆ ಕೊನೆಗೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ಪಾಪುಗೂ ಕೂಡ ಸ್ನಾನ ಮಾಡಿಸಿ ಇವಾಗ ಅಡುಗೆ ಮಾಡೋಣ ಅಂತ ಬಂದೆ. ಬೆಳಗ್ಗೆ ಬಿರಿಯಾನಿ ಮಾಡಿದ್ನಲ್ಲ, ಜೀವನ ನಾನು ಅದನ್ನೇ ತಿಂತೀನಿ ಅಂತ ಹೇಳಿದ್ರು. ಸೊ ನನಗೆ ಮತ್ತು ಅಪ್ಪುಗೆ ಅಂತ ಅಂದ್ಬಿಟ್ಟು ಇವಾಗ ನಾನು ಎಗ್ ರೈಸ್ನ ಮಾಡ್ತಾಯಿದ್ದೆ. ಜೀವನ್ ಕೂಡ ಇಲ್ಲೇ ನನ್ನ ಹತ್ರ ಮಾತಾಡಿಕೊಂಡು ಹಾಗೆ ನಿಂತಿದ್ರು, ವಿಡಿಯೋ ಕೂಡ ಅವರೇ ಮಾಡ್ತಾಯಿದ್ರು. ಸೊ ಈ ಥರ ಇತ್ತು ನಮ್ಮ ಸಂಜೆ. ಮಳೆ ಬಂದಿದ್ದಕ್ಕಂತೂ ಫುಲ್ ತಲೆ ಕೆಟ್ಟೋಗಿತ್ತು ನನಗೆ. ಯಾವ್ದು ಕ್ಲೀನ್ ಮಾಡಲಿ ಯಾವ್ದು ಬಿಡಲಿ ಅನ್ನೋ ಥರನೇ ಆಗೋಗ್ಬಿಟ್ಟಿತ್ತು. ಸೊ ನೈಟ್ ಊಟ ಎಲ್ಲ ಆದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ನನಗಂತೂ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿ ಒಂಥರ ಮೈಕೈ ನೋವೇ ಬಂದುಬಿಟ್ಟಿತ್ತು. ಯಾವಾಗ ಮಲ್ಕೊತೀನಪ್ಪ ಹೋಗಿ ಅನ್ನೋ ಥರ ಅನಿಸಿತ್ತು. ಸೊ ಬೇಗ ಅಡುಗೆ ಮಾಡಿಬಿಟ್ಟು ಊಟ ಮಾಡಿ ಆಮೇಲೆ ಹೋಗಿ ಮಲ್ಕೊಂಡ್ಬಿಟ್ಟೆ. ಸೊ ನೆಕ್ಸ್ಟ್ ಡೇ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹೊರಗಡೆ ಬಟ್ಟೆ ಏನು ಒಣಗಾಕಿದ್ದೆ ಎಲ್ಲನೂ ಕೂಡ ನೆಂದು ಕೆಳಗಡೆ ಬಿದ್ದು ತೊಪ್ಪೆ ಆಗೋಗಿತ್ತು. ಇವಾಗೆಲ್ಲ ಎತ್ಕೊಂಬಂದು ಇಲ್ಲಿ ಬ್ಯಾಸ್ಕೆಟೆಲ್ಲ ಹಾಕಿದ್ದೀನಿ. ಇನ್ನೂ ಇಷ್ಟು ಬಟ್ಟೆ ಇದೆ ಮರ್ಚೋದಕ್ಕೆ, ಅದನ್ನೆಲ್ಲ ಮರ್ಚಬೇಕು. ಸಿರಿ ಅಪ್ಪು ಇಬ್ಬರು ಕೂಡ ಮಲ್ಕೊಂಡಿದ್ದಾರೆ. ಅವ್ರು ಎದ್ದೇಳೋ ಅಷ್ಟೊತ್ತಿಗೆ ಇದೊಂದು ಕೆಲಸ ಇವತ್ತು ಏನಾದರೂ ಆಗಲಿ ಮಾಡಲೇಬೇಕು ಅಂತ. ಮಳೆ ಬರುತ್ತಲ್ಲ, ಸೊ ನಿನ್ನೆ ಮಳೆ ಬಂತಲ್ಲ, ಅದೇ ಟೈಮ್ಗೆ ಜೀವನ್ ಆಫೀಸಿಂದ ಬರೋದು. ನಾನು ಇದೇನು ಇನ್ನೂ ಬಂದಿಲ್ವಲ್ಲ, ಇವರು 7 ಗಂಟೆ ಆಯ್ತಲ್ಲ ಅಂತ ಅಂದ್ಕೊಂಡು ನೋಡ್ತಾ ಇದ್ದೆ. ಮತ್ತು ಮೇಲ್ಗಡೆ ಹೋಗಿ ಬಾಗಿಲು ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಕೆಳಗಡೆ ಕಿಟಕಿ ಎಲ್ಲನೂ ಕ್ಲೋಸ್ ಮಾಡಿಬಿಟ್ಟು ಬಂದೆ. ಅಂದರೆ ಈ ಕಡೆ ನಮ್ಮದೇನು ಬಿಲ್ಡಿಂಗ್ ಇಲ್ಲ ಅಲ್ವಾ, ಬೇರೆ ಬಿಲ್ಡಿಂಗ್ ಇದ್ದಿದ್ದರೆ ನಮಗೆ ತಲೆನೋವು ಇರ್ತಿರ್ಲಿಲ್ಲ, ಕಂಟ್ರೋಲ್ ಆಗ್ತಿತ್ತು. ಮೇಲ್ಗಡೆ ಬಂದು ಅದು ಗೇಟ್ ಮಾಡಿಸ್ಬೇಕಾಗಿತ್ತು, ಮಾಡಿಸಿಲ್ಲ. ಸೊ ಈ ಕಡೆ ಕಿಟಕಿಯಿಂದನೂ ನೀರು ಬಂದಿದೆ, ಮೇಲ್ಗಡೆ ಬಾಗಿಲಿಗೆ ಹೊಡೆದು ನೀರು ಮನೆ ಒಳಗೆಲ್ಲ ಬಂದಿತ್ತು. ಇಲ್ಲಿ ಮೆಟ್ಲ ಮೇಲಿಂದ ಹರಿದು ಕೆಳಗಡೆ ತನಕ ಹೋಗಿ ಅಲ್ಲಿ ಕೆಳಗಡೆ ಸೋಫಾ ಹತ್ರ ಎಲ್ಲ ಹೋಗ್ಬಿಟ್ಟಿತ್ತು ನೀರು. ನನಗೆ ಹೆಂಗೆ ಆಗೋಗಿತ್ತು ಅಂತ ಅಂದರೆ ನಿಜವಾಗ್ಲೂ ತಲೆ ಕೆಟ್ಟೋದಂಗೆ ಆಗೋಯ್ತು. ಪಾಪು ಬೇರೆ ಎದ್ದಿದ್ದಾಳೆ. ಅಪ್ಪುನ ನೋಡ್ಕೊ ಅಂತ ಬಿಟ್ಬಿಟ್ಟು ಮೇಲ್ಗಡೆ ಹೋಗಿ ಆ ಬಟ್ಟೆ ತೊಗೊಂಡು ಅದನ್ನು ಒರೆಸಿ ಒಂದು ಬಕೆಟಲ್ಲಿ ಹಾಕ್ತಾನೇ ಇದ್ದೀನಿ. ಅದು ಬರ್ತಾನೇ ಇದೆ ನೀರು. ಹೊರಗಡೆ ಹೋಗಿ ಯಾವುದಾದ್ರೂ ಒಂದು ಕವರ್ ಥರ ಅಡ್ಡ ಕೊಡೋಣ ಅಂತ ಅಂದರೆ ಆ ಕವರ್ ಹುಡುಕಿ ಸಾಕಾಗಿಯೇ ಅದೆಷ್ಟೆಲ್ಲ ನೀರು ಒಳಗಡೆ ಬಂದಿತ್ತು. ಅದಾದಮೇಲೆ ಜೀವನ್ ಬಂದಮೇಲೆ ಅದೊಂದು ಸ್ವಲ್ಪ ಹುಡುಕ್ಬಿಟ್ಟು ಅದನ್ನು ಹಾಕಿದ್ರು. ಹೇಗೋ ಕಂಟ್ರೋಲ್ ಆಯಿತು. ಆಲ್ಮೋಸ್ಟ್ ನಿಜ ತಲೆನೇ ಕೆಟ್ಟೋಯ್ತು ಅಂತ ಹೇಳ್ಬೋದು ನನಗಂತೂ. ಇವಾಗ ಇಲ್ಲಿ ಕೆಳಗಡೆ ತನಕನೂ ಎಲ್ಲ ಫುಲ್ ನೀರಾಗಿ ದೊಪ್ಪೆ ಆಗಿ ಅಯ್ಯೋ ಬೇಡ. ಆ ಕಡೆ ಕಿಟಕಿಯಿಂದಲೂ ಕೂಡ ಹೊಡೆದಿದೆ, ರೂಮ್ ಒಳಗಡೆಯಿಂದ ನೋಡಿ. ಹಿಂಗೆ ಈ ಬಾಗಿಲಿದೆಯಲ್ಲ, ಆ ಬಾಗಿಲಿಂದ ಸಂದಿಯಿಂದ ಹೊಡೆದು ಹಿಂಗೆ ಹರ್ಕೊಂಡು ಫುಲ್ ಕೆಳಗಡೆ ತನಕ ಬಂದಿರೋದು. ಇಫ್ ಇನ್ ಕೇಸ್ ನಾವೇನಾದರೂ ಮಳೆ ಬರೋ ಟೈಮಲ್ಲಿ ಮನೆಯಲ್ಲಿ ಇಲ್ಲ ಅಂತ ಅಂದರೆ ಅಷ್ಟೇ, ಫುಲ್ ಮನೆಯೆಲ್ಲ ನೀರಾಗಿ ಹೋಗ್ಬಿಟ್ಟಿರುತ್ತೆ.
ಫಸ್ಟ್ ಅದೊಂದು ಮಾಡಿಸ್ಬೇಕು. ನನಗೂ ನೋಡಿ ನೋಡಿ ಸಾಕಾಯಿತು. ಅವರು ಏನು ಗೊತ್ತಾ, ಒಂದೇ ಒಂದು ಕೆಲಸ ಇರೋದಕ್ಕೆ ಬರೋದೇ ಇಲ್ಲ ಯಾರು ಲೇಬರ್ಸು. ಇಫ್ ಇನ್ ಕೇಸ್ ಏನಾದರೂ ಫುಲ್ ಬಿಲ್ಡಿಂಗ್ ಕೆಲಸ ಆ ಥರದ್ದೆಲ್ಲ ಕೊಡ್ತಿದ್ವಿ ಅಂದಿದ್ದರೆ ನಾನು ಅಂತ ಬಂದಿರೋರು. ಇವಾಗ ಇದೊಂದು ಕೆಲಸ ಇರೋದಕ್ಕೆ ಯಾರೂ ಬರ್ತಾನೇ ಇಲ್ಲ. ಅದೊಂದು ಮಾಡಿಸ್ಲೇಬೇಕು, ಮಾಡಿಸ್ಲಿಲ್ಲ ಅಂದರೆ ಆಗೋದಿಲ್ಲ. ಆಲ್ರೆಡಿ ಇದು ಮಳೆ ಬರೋದಕ್ಕೆ ಸ್ಟಾರ್ಟ್ ಆದಾಗಿಂದ ಒಂದು 6ನೇ ಸತಿ ಹಿಂಗೆ ಆಗಿರೋದು. ಲಾಸ್ಟ್ ಒಂದ್ಸಲ ಹಿಂಗೆ ಆಗಿತ್ತು. ಅದೇ ನಾನು ಅಲ್ಲಿ ಹೋಗಿದ್ನಲ್ಲ, ಒಬ್ಬರು ಮನೆಗೆ ದೇವ್ರು ಕರೆಸಿದ್ರು ಅಂತ, ಆವಾಗ ಹೋದಾಗಲೂ ಹಾಗೆ ಆಗಿತ್ತು. ಜೀವನ ಅವಾಗ ಹೇಗೋ ಮಾಡಿ ಎಲ್ಲ ಒರೆಸಿ ಮಾಡಿದರು ನಾನು ಬರೋ ಅಷ್ಟೊತ್ತಿಗೆ. ಇವಾಗ ನೋಡಿದ್ರೆ ಈ ರೀತಿ ನಿಜವಾಗ್ಲೂ ಅದೊಂಥರ ಸಾಕಾಗೋಯ್ತು. ಒಂಥರ ಬೆನ್ನೆಲ್ಲ ನೋತಾಯಿತ್ತು ನನಗೆ. ಎತ್ತಕ್ಕೆ ಎಷ್ಟು ಅಂತ ಎತ್ತಾಕ್ತೀರಾ, ಫುಲ್ ಬಂದೇ ಬಿಟ್ಟಿದೆ ಮನೆ ಒಳಗಡೆ ಎಲ್ಲ. ಅದು ಬೇರೆ ಜೋರು ಮಳೆ ಇತ್ತು. ಆ ಕಡೆ ಈ ಕಡೆ ಏನೂ ಕಾಣಿಸ್ತಾನೇ ಇಲ್ಲ, ಅಷ್ಟು ಜೋರು ಮಳೆ. ಆಮೇಲೆ ನೋಡಿದ್ರೆ ಮೇಲ್ಗಡೆಯಿಂದ ಅದೆಲ್ಲ ಕ್ಲಿಯರ್ ಮಾಡಿ ನೈಟೇ ಎಲ್ಲ ವಾಶ್ ಮಾಡಿಬಿಟ್ವಿ. ಟೆರೇಸ್ ಎಲ್ಲನೂ ಕೂಡ ಕಂಪ್ಲೀಟಾಗಿ ಕ್ಲೀನಾಗಿದೆ. ಇವಾಗ ಏನೂ ಇಲ್ಲ ತೊಂದರೆ. ನೋಡ್ಬೇಕು, ಅದೊಂದು ಗ್ರಿಲ್ಸ್ ಅವರು ಬಂದರೆ ಫಸ್ಟ್ ಅದನ್ನು ಕೆಲಸ ಮಾಡಿಸ್ಬೇಕು. ನೋಡೋಣ ಹೇಗಾಗುತ್ತೆ ಅಂತ. ಈಗ ಸದ್ಯಕ್ಕೆ ಇದೊಂದು ಬಟ್ಟೆಗಳನ್ನೆಲ್ಲ ಮರ್ಚಿ ಎತ್ತಿಟ್ಬಿಡ್ತೀನಿ. ಇವತ್ತು ಪೂಜೆ ಸಾಮಾನೆಲ್ಲ ತೊಳೆದು ದೇವ್ರ ಪೂಜೆ ಮಾಡಬೇಕು. ದೀಪ ಅವ್ರೇನಾದರೂ ಬರ್ತಾರ ಕೇಳ್ತೀನಿ. ಯಾಕೆ ಅಂತ ಅಂದರೆ ಈಗ ದೀಪ ಅವ್ರು ಏನಾದರೂ ಬಂದರೆ ಅಲ್ವಾ, ಪಾಪು ಅವ್ರನ್ನ ನೋಡ್ಕೋತಾ ಇರ್ತಾರೆ. ಸೊ ನಾನು ಬೇಗ ಮಾಡ್ಕೊಂಬಿಡ್ಬೋದು. ಹಾಗಾಗಿ ಹಿಂಗೆ ಮತ್ತೆ ನನಗೂ ಕೂಡ ಟೈಮ್ ಪಾಸ್ ಆಗುತ್ತೆ. ನೆನ್ನೆ ಬರ್ತೀನಿ ಅಂತ ಹೇಳಿದರು, ಯಾಕೋ ಬಂದಿರಲಿಲ್ಲ. ಸೊ ಇವತ್ತು ಬರ್ತಾರೇನೋ ಕೇಳ್ತೀನಿ. ಹಿಂಗೋ ಅಪ್ಪನೂ ಕೂಡ ಅವ್ರ ಮನೆಗೆ ಹೋಗೋಣ ಅಂತ ಹೇಳ್ತಾನೆ ಇದ್ದ. ಇಫ್ ಇನ್ ಕೇಸ್ ಅವರೇ ಬಂದರೆ ಮಕ್ಕಳು ಆಟ ಆಡ್ಕೊಂಡಿರ್ತಾರೆ, ನಾನು ಬೇಗ ಕೆಲಸ ಮಾಡ್ಕೊಂಬಿಡ್ಬೋದು ಅಂತ ಅಷ್ಟೇ, ಇನ್ನೇನೂ ಇಲ್ಲ. ಆ್ಯಂಡ್ ಅವ್ರಿಗೂ ಕೂಡ ಟೈಮ್ ಪಾಸ್ ಆಗುತ್ತೆ, ನನಗೂ ಕೂಡ ಟೈಮ್ ಪಾಸ್ ಆಗುತ್ತೆ. ಕೆಲಸ ಮಾಡಿದಾಗೂ ಕೂಡ ಅನಿಸಲ್ಲ ಅಷ್ಟೇ. ಬನ್ನಿ ಬೇಗ ಬಟ್ಟೆ ಒಂದು ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ. ಇನ್ನು ಕಸ ಗುಡಿಸಿರೋದು ಎಲ್ಲ ನೆನ್ನೆನೇ ಆಗಿತ್ತು. ಮನೇನೂ ಕೂಡ ಆಲ್ಮೋಸ್ಟ್ ಎಲ್ಲ ಒರೆಸ್ಕೊಂಡಿದ್ದೀನಿ. ಕೆಳಗಡೆ ಎಲ್ಲ ಒಂಚೂರು ನೀಟಾಗಿ ಒರೆಸ್ಕೊಂಡ್ಬಿಡ್ತೀನಿ ಅಷ್ಟೇ. ಇನ್ನು ಹೊರಗಡೆ ಅಂತೂ ಫುಲ್ಲು ರಂಗೋಲಿ ಬಿಟ್ಟಿದ್ದೆಲ್ಲ ಅಳಿಸೋಗಿ ಮನೆ ಬಾಗಿಲಿಗೆಲ್ಲ ಕೂಡ ರಂಗೋಲಿ ಇದಾಗ್ಬಿಟ್ಟಿದೆ. ಸೊ ಅಲ್ಲೆಲ್ಲ ಹೋಗಿ ಎಲ್ಲ ಕ್ಲೀನ್ ಮಾಡಬೇಕು. ಫಸ್ಟ್ ಇದಕ್ಕೆ ಕೆಲಸ ಮುಗಿಸ್ಬಿಟ್ಟು ಕೆಳಗಡೆ ಹೋಗಿ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಪಾಪಕ್ಕೆ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿಕೊಂಡು ಆಮೇಲೆ ಕೆಲಸ ಇಟ್ಕೋತೀನಿ ದೇವ್ರ ಸಾಮಾನ್ದು. ಸೊ ಈ ರೀತಿ ಬನ್ನಿ ಹೋಗುವ. ಸೊ ಆಯಿತು, ಬಟ್ಟೆ ಎಲ್ಲ ಮರ್ಚಿತ್ತು. ಇವಾಗ ಎಲ್ಲನೂ ತೆಗ್ದಿಡಬೇಕು. ಬಟ್ಟೆ ಮರ್ಚಿರೋದನ್ನೆಲ್ಲ ಎತ್ತಿಟ್ಬಿಟ್ಟು ಆಮೇಲೆ ಕೆಳಗಡೆ ಬಂದೆ. ಇಲ್ಲಿ ಹೊಸ್ಲೆಲ್ಲ ಒರೆಸ್ಕೊಂಡು ರಂಗೋಲಿ ಬಿಟ್ಟು ಕೆಳಗಡೆ ಇಲ್ಲಿ ನಮ್ಮ ಫ್ಲೋರ್ ತನಕ ಅಷ್ಟೇ ನಾನು ಕಸ ಎಲ್ಲ ಗುಡಿಸ್ಕೊಂಡು ಕ್ಲೀನ್ ಮಾಡಿಕೊಂಡೆ. ಇನ್ನು ಪಾರ್ಕಿಂಗ್ ತನಕ ಕ್ಲೀನ್ ಮಾಡ್ಕೊಂಡು ನಿಂತ್ಕೊಂಡ್ರೆ ಆಮೇಲೆ ಪಾಪು ಏನಾದರೂ ಎದ್ರೆ ಅಳ್ತಾಳೆ ಅಂತ ಅಂದ್ಬಿಟ್ಟು ಜಸ್ಟ್ ಇಷ್ಟೇ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಇನ್ನು ಪಾಟಲ್ಲಿ ಫುಲ್ ನೀರಾಗೋಗ್ಬಿಟ್ಟಿತ್ತು, ನೆನ್ನೆ ಮಳೆ ಬಂದಿರೋದು. ನನ್ನ ಮಗ ಅಂತೂ ನಿನ್ನೆಯಿಂದ ಬಾ ಹೋಗೋಣ ನಿನ್ನೆ ಇಲ್ಲ ಮೊನ್ನೆಯಿಂದ ಇಷ್ಟೋ ತನಕ ಬಂದ್ರ ಅಲ್ಲಿಂದ. ಓ ನಾನು ಅದೇ ಬರ್ತಾರೆ ಅನ್ಕೊಂಡು ಬರ್ಲೇ ಇಲ್ವಲ್ಲ ಅನ್ಕೊಂಡೆ. ನಾನು ಅಕ್ಕ ಬಂದ ಗೊತ್ತಾ, ಹೆಂಗ್ ಗೊತ್ತಾಯ್ತು ನಿನ್ಗೆ? ಗೇಟ್ ತೆಗ್ದಿರ. ಸೊ ಮೇಲ್ಗಡೆ ಇಲ್ಲಿ ಏನು ಗೇಟ್ ಹಾಕ್ಸ್ಬಿಡೋಣ ಅಂತ ಒಂದಿಬ್ರು 3 ಜನ ಕಾಲ್ ಮಾಡಿದ್ವಿ. ಅದರಲ್ಲಿ ಒಬ್ಬರು ಬಂದರು. ಇವಾಗ ಮೆಷರ್ಮೆಂಟ್ ಎಲ್ಲ ತೊಗೊಂಡು ಹೋಗ್ತಿದ್ದಾರೆ. ಒಂದು 2-3 ದಿನ ಆದರೂ ಟೈಮ್ ಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಶನಿವಾರನೋ ಇಲ್ಲ ಭಾನುವಾರನೋ ಹಾಗೆ ಬಂದು ಅದನ್ನೆಲ್ಲ ಫಿಟ್ ಮಾಡಿ ಹೋಗ್ತೀವಿ ಅಂತ. ಇನ್ನು ಮಕ್ಕಳಿಗೆ ಅಂತ ಪೊಟ್ಯಾಟೊ ಶಾರ್ಟ್ಸ್ನ ಮಾಡಿಕೊಡ್ತಾ ಇದ್ದೀನಿ. ಸೊ ಇದನ್ನು ಝೆಪ್ಟೋನಲ್ಲಿ ತರಿಸ್ಕೊಂಡಿದ್ದೆ, ಹೇಗಿದ್ರು ಇತ್ತಲ್ವಾ ಅಂತ ಅಂದ್ಬಿಟ್ಟು ಇದನ್ನೇ ಮಾಡಿಕೊಡ್ತಾ ಇದ್ದೀನಿ ಮಕ್ಕಳಿಗೆ ಅಂತ. ಇನ್ನು ಸಿರಿ, ಅಪ್ಪು ಮತ್ತು ಪೂರ್ವಿ ಎಲ್ಲರೂ ಕೂಡ ಕೂತ್ಕೊಂಡು ಆಟ ಆಡ್ತಾಯಿದ್ರು. ಇನ್ನು ಮಧ್ಯಾಹ್ನ ಅಡುಗೆನೂ ಕೂಡ ಮಾಡಿರಲಿಲ್ಲ. ಸರಿ ಅದಕ್ಕೆ ಏನಾದರೂ ಸಿಂಪಲ್ಲಾಗಿ ಮಾಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಈಗ ಎಲ್ಲರೂ ಕೂತ್ಕೊಂಡು ಫಸ್ಟು ಇದನ್ನು ಪೊಟ್ಯಾಟೊ ಶಾರ್ಟ್ಸ್ ಮಾಡ್ತಾಯಿದ್ದೀನಿ. ಅದನ್ನು ತಿಂದ್ಬಿಟ್ಟು ಅದಾದಮೇಲೆ ಪೊಂಗಲ್ ಮಾಡ್ಕೊಳ್ಳೋಣ ಅಂತ. ಸೊ ಅದೇ ಟೈಮಲ್ಲಿ ನಾನು ಕುಕ್ಕರಿಗೆ ಪೊಂಗಲ್ಗೆ ಅಂತ ಅಂದ್ಬಿಟ್ಟು ಏನೋ ರೈಸ್ ಮತ್ತು ಹೆಸರು ಬೇಳೆನ ಕೂಡ ಕೂಗೋದಕ್ಕೆ ಅಂತ ಇಟ್ಬಿಟ್ರೆ ಅದು ಕೂಡ ರೆಡಿ ಆಗುತ್ತೆ. ಆಮೇಲೆ ಬಂದು ಒಗ್ಗರಣೆ ಮಾಡ್ಕೋಬೋದು ಅಂತ. ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ನನ್ನ ಮಗಳು ಮಾತಾಡ್ತಾ ಇದ್ದಾಳೆ, ಅದನ್ನು ನನಗೆ ಏನೂ ಎಡಿಟ್ ಮಾಡೋಕ್ಕಾಗ್ತಿಲ್ಲ. ಸೊ ಅದನ್ನು ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಇಲ್ಲಿ ಪಾಪನ್ನ ಕಂಟ್ರೋಲ್ ಮಾಡಬೇಕು ಅಂತ ಅಂದರೆ ಆಗಲ್ಲ. ಅವಳು ಮಲ್ಕೊಂಡಿದ್ದಾಗ ಮಾಡಬೇಕು ಅಂತ ಅಂದರೆ ತುಂಬ ಟೈಮ್ ಆಗೋಗ್ಬಿಡುತ್ತೆ ನಾನು ಎಡಿಟ್ ಮಾಡಿ ಪೋಸ್ಟ್ ಮಾಡೋದಕ್ಕೆ. ಹಾಗಾಗಿ ಅವಳಿದ್ದಾಗಲೇ ನಾನು ವಿಡಿಯೋ ವಾಯ್ಸ್ ಓವರೆಲ್ಲ ಕೊಡ್ತಾಯಿದ್ದೀನಿ. ಸೊ ಈಗ ದೀಪ ಅವ್ರ ಹತ್ರ ಹೀಗೆ ಮಾತಾಡಿಕೊಂಡು ಅದು ಏನು ಅವರ ಹಪ್ಪಳ ಕೂಡ ತೊಗೊಂಬಂದಿದ್ರಲ್ವ, ಸೊ ಅದನ್ನು ಕೂಡ ಎಣ್ಣೆಯಲ್ಲಿ ಕರಿತಾ ಇದ್ದೆ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು.
ಇನ್ನು ನಮ್ಮನೆ ಹಿಂದೆಗಡೆ ಏನು ಚೇಂಬರಲ್ಲಿ ಹೆಗ್ಣ ಕೊರ್ದು ಒಂದು ಪ್ರಾಬ್ಲಮ್ ಆಗಿದೆ ಅಂತೆಲ್ಲ ಹೇಳಿದೆ. ಅದಕ್ಕೂ ಕೂಡ ಈಗ ಇವ್ರಿಗೆ ದೀಪ ಅವ್ರಿಗೇ ಗೊತ್ತಿರೋರೊಬ್ಬರು ಪ್ಲಂಬರ್ ಇದ್ದರು ಅಂತ ಅಂದ್ಬಿಟ್ಟು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವರು ಕೂಡ ಮನೆಗೆ ಬಂದ್ಬಿಟ್ಟು ಅದು ಏನಾಗಿದೆ ಪ್ರಾಬ್ಲಮ್ ಎಲ್ಲ ನೋಡಿಕೊಂಡು ಅವರು ಹೋಗಿದ್ದಾರೆ. ಸೊ ನೋಡಬೇಕು ಹೆಂಗಾಗತ್ತೆ ಏನು ಅಂತ. ಯಾಕಂದರೆ ಜೀವನ ಇದ್ದಾಗ ಮಾಡಿಸಿದ್ರೆ ಬೆಟರ್ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಇವಾಗ ನಾನಿದ್ದಾಗ ಬಂದು ಮಾಡಿದ್ರೆ ಅವ್ರೇನಾದರೂ ಮೆಟೀರಿಯಲ್ ಅದು ಇದು ಕೇಳಿದ್ರೆ ನನ್ನ ಪಾಪನ ಇಟ್ಕೊಂಡು ಹೋಗೋದಕ್ಕಾಗಲ್ವಲ್ಲ. ಸೊ ಹಾಗಾಗಿ ಜೀವನ ಇದ್ದಾಗ ಬಂದು ಮಾಡಲಿ ಅಂತ ಅಂದ್ಕೊಂಡು ಈ ಥರ ವಿಚಾರಿಸ್ಕೊಂಡಿದ್ದೀವಿ. ನೋಡಬೇಕು ಯಾವಾಗ ಆಗುತ್ತೆ ಅಂತ. ಅದೊಂದು ಮಾಡಿಸ್ಬಿಟ್ರೆ ಆಮೇಲೆ ಯಾವ ತಲೆನೋವು ಇರಲ್ಲ ಅಂತ. ಬಟ್ ಅದೇ ಅವ್ರಿಗೂ ಟೈಮ್ ಆಗಬೇಕು, ಜೀವನ ಕೂಡ ಮನೆಯಲ್ಲಿರಬೇಕು. ನಮಗೂ ಕೂಡ ಮೇಯ್ನಾಗಿ ಅಮೌಂಟ್ ಪ್ರಾಬ್ಲಮ್ ಇಲ್ಲ ಅಂತ ಅಂದರೆ ಎಲ್ಲನೂ ಕೂಡ ಕ್ಲಿಯರ್ ಮಾಡಿಸ್ಕೋಬೋದು. ಈಗ ಸದ್ಯಕ್ಕೆ ವಾಷಿಂಗ್ ಮಿಷಿನ್ ಬೇರೆ ಹಾಳಾಗಿತ್ತು ಒಂದು ಸ್ವಲ್ಪ ದಿನದಿಂದ, ಅಂದರೆ ಒಂದು ಫ್ಯೂ ಡೇಸ್ ಬ್ಯಾಕ್ ಅಷ್ಟೇ. ಸೊ ಅದಕ್ಕೆ ಕೂಡ ಇನ್ವೆಸ್ಟ್ ಮಾಡಿದ್ದೀವಿ. ದೆನ್ ಅದಾದಮೇಲೆ ಇವಾಗ ಗೇಟ್ಗೆ ಮಾಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ನೆನ್ನೆ ಮಳೆ ಬಂದಿದ್ದ ಕಾರಣಕ್ಕೆ ಅದನ್ನು ಬೇರೆ ಇಟ್ಕೊಂಡಿದ್ದೀವಿ. ಇನ್ನು ಹಿಂದೆಗಡೆ ಪ್ಲಂಬರ್ ಕೆಲಸನೂ ಕೂಡ ಇಟ್ಕೊಂಡ್ರೆ ಅದು ಇನ್ನೆಷ್ಟು ಆಗುತ್ತೋ ಏನೋ ಗೊತ್ತಿಲ್ಲ. ಸೊ ಹಾಗಾಗಿ ನೋಡೋಣ ಅಂತ ಅಂದ್ಬಿಟ್ಟು ಕರೆದು ವಿಚಾರಿಸ್ಕೊಂಡಿದ್ದೆಲ್ಲ ಆಗಿದೆ. ಅವರು ಏನಾದ್ರು ನಮ್ಮ ಬಜೆಟಿಗೆ ಹೇಳಿದ್ರೆ ಮಾಡ್ಸೋಣ, ಇಲ್ಲ ಅಂತ ಅಂದರೆ ಸ್ವಲ್ಪ ದಿನ ಆದಮೇಲೆ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋದು ಹೇಗಾಗುತ್ತೆ ಏನು ಅಂತ. ನಾನು ಇನ್ನೂ ಜೀವನ ಹತ್ರ ಏನೂ ಮಾತಾಡಿಲ್ಲ, ಜಸ್ಟ್ ಬಂದು ಅವರು ನೋಡ್ಕೊಂಡು ಹೋಗಿದ್ದಾರೆ ಅಷ್ಟೇನೆ. ಆಮೇಲೆ ಎಲ್ಲ ಡಿಸ್ಕಸ್ ಮಾಡಿಬಿಟ್ಟು ಮಾಡಿಸೋದಾ ಬೇಡವಾ ಅಂತ ಪ್ಲ್ಯಾನ್ ಮಾಡಬೇಕು. ಯಾಕಂದರೆ ಮೇಯ್ನಾಗಿ ಅದೇ ಬಜೆಟ್ ಅದೊಂದೇ ಮೇಯ್ನ್, ಇಲ್ಲಾಂದರೆ ಇನ್ನೇನೂ ಇಲ್ಲ. ಅದು ಬಿಟ್ಟರೆ ಅವರು ಯಾವಾಗ ಬರ್ತಾರೋ ನೋಡಿಕೊಂಡು ಕೇಳಿಕೊಂಡು ನಾವು ಕೂಡ ದುಡ್ಡೆಲ್ಲ ಅರೇಂಜ್ ಆದಮೇಲೆ ಮಾಡಿಸ್ಕೋಬೇಕು. ಇದು ಈ ಹಪ್ಪಳ ಸುಡ್ಕೋಬಹುದು ತಾನೆ? ಅದು ಸಂಗೀತ ಮನೇಲಿ ಇದು ನಾವೀಗ ಮಾಡಿದ್ದೀವಿ. ನೀವು ಮಾಡಿದ್ದಾ? ನಾನಂದ್ರೆ ನಮ್ಮ ಅಮ್ಮ, ನಮ್ಮ ಅಕ್ಕ, ಆಮೇಲೆ ಸಂಗೀತ, ಚಿಕ್ಕಮ್ಮ ಎಲ್ಲ ಸೇರ್ ಮಾಡಿದ್ದೀವಿ. ಊರಲ್ಲಿ ಇದಲ್ಲ, ನಮ್ಮನೇಲೆ ಮಾಡಿದ್ದೀವಿ. ಈಗ ನಮ್ಮನೇಲೆ ಮಾಡಿದ್ದು, ಅದು ಸಂಗೀತ ಮನೇಲೆ. ನಾನು ಅವಾಗ ಮೇಲ್ಗಡೆ ಟೆರೇಸ್ ಮನೇಲಿ ಇದ್ವಲ್ಲ, ಅವಾಗ ನೈಟ ಟೆರೇಸ್ ತೊಳೆದ್ಬಿಟ್ಟು ಬೆಳಗ್ಗೆ ಸೀರೆ ಹಾಕ್ಕೊಂಡು ಇದು ಮಾಡಿದ್ದೆ. ಸುಮ್ಮನೆ ಹಾಗೆ ಸ್ಕೂಲಲ್ಲಿ ಬಿಟ್ಕೊಂಡು ಇದೇನಿದು? ಇದೆಲ್ಲ ಯಾರಾದ್ರೂ ಇರಬೇಕು ಮಾಡೋಕ್ಕೆ ಹಪ್ಪಳನ. ಎಷ್ಟೊಂದು ಖಾಲಿ ಐತಲ್ಲ. ಸಂಗೀತ ಆಗ್ತಾಯ್ತಾ ಬಿಡಿಯೋ? ನೆಟ್ ಹಾಕೈತೆ ಕಣೋ ಇವನಪ್ಪ. ನೋಡು ಟಿವಿ ಸ್ವಿಚ್ ಆಫ್ ಮಾಡಿ ಆನ್ ಮಾಡೋದು. ಹಾಕು ಇಲ್ಲ.
ತಗೊಳ್ಳಿ. ಸಿರಿ ಏನ್ ತಿಂತೀಯಮ್ಮ ನೀನು? ಇದು ಅದು ಸೊ ಹೀಗೆ ಮಾತಾಡ್ತಾ ಆಮೇಲೆ ಸ್ನ್ಯಾಕ್ಸ್ ಅದೇನು ಮಾಡಿದ್ದೆ ಅದನ್ನ ಕೂಡ ತಿಂತಾಯಿದ್ವಿ. ಅದಾದಮೇಲೆ ನಾನು ಹೋಗಿ ಪೊಂಗಲ್ನ ಮಾಡಿದೆ. ಆಮೇಲೆ ಅದೇನು ಪ್ಲಂಬರ್ ಅವ್ರು ಬಂದಿದ್ರಲ್ಲ ಅವ್ರ ಹತ್ರ ಮಾತಾಡಿಕೊಂಡು ಎಷ್ಟಾಗುತ್ತೆ ಏನು ಅಂತೆಲ್ಲ ಕೇಳಿಕೊಂಡು ಆಮೇಲೆ ನೆಕ್ಸ್ಟ್ ಯಾವಾಗಾದ್ರೂ ದುಡ್ಡಾದಾಗ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಸುಮ್ಮನೆ ಆದ್ವಿ. ಆ್ಯಂಡ್ ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.